ಗುಡ್ ಮಾರ್ನಿಂಗ್. ನನ್ನ ಶಾರದಾಂಬಲ್ ಹೌಸ್ ವೈಫ್. ನನ್ನ ಹಸ್ಬೆಂಡ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿರೋರು. ಬಟ್ ಒಂದು ಕಾಂಪ್ರಮೈಸ್ಡ್ ಲೈಫ್ ನಾವೇನ್ ಲೀಡ್ ಮಾಡ್ತಾ ಇದ್ವಿ, ಅದಕ್ಕೆ ಒಂದು ಒಳ್ಳೆ ಅವಕಾಶವಾಗಿ ನನಗೆ ಮೋದಿ ಕೇರ್ ಅವಕಾಶ ಸಿಕ್ಕಿದೆ. ಸೊ ಇದರಲ್ಲಿ ಇರುವಂತ ವಂಡರ್ಫುಲ್ ಪ್ರಾಡಕ್ಟ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಆಗಿ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಅಂಡ್ ಇದರಲ್ಲಿ ನಾನು ಒಂದು ರಿಯಲೈಸ್ ಮಾಡಿದ್ದು, ಇಲ್ಲಿ ನಮಗೆ ಯಾವುದೇ ವಿಧವಾದ ಎಜುಕೇಶನ್ಸ್ ಆಗ್ಲಿ ಏನೇ ಇರ್ಲಿ, ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೇನು ಈ ಅವಕಾಶನ, ಈ ಬಿಸ್ನೆಸ್ ಆಪರ್ಚುನಿಟಿನ ಖಂಡಿತ ಮಾಡ್ಬೋದು ಅನ್ನೋದು ಒಂದಿದು. ಅಂಡ್ ಇಲ್ಲಿ ತಗೊಂಡಿರುವಂತ ಎಷ್ಟೋ ಕ್ಲಾಸಸ್ಗಳಲ್ಲಿ ಅಟೆಂಡ್ ಮಾಡಿ ನನ್ನ ನಾಲೆಡ್ಜ್ನ ಇದರಿಂದ ಇಂಪ್ರೂವ್ ಮಾಡ್ಕೊಂಡು, ಪ್ಲಸ್ ಅದರಿಂದ ನಾನು ಒಂದೊಂದು ವಿಷಯಗಳು ನಾನು ಅಳವಡಿಸ್ಕೊಳ್ಳುವಾಗ ನನ್ಗೆ ಅದು ಎಷ್ಟೋ ಹೆಲ್ಪ್ ಆಗ್ತಾ ಇದೆ. ನನ್ನಲ್ಲಿ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಚೇಂಜ್ ಆಗೋದಕ್ಕೂ ಹೆಲ್ಪ್ ಮಾಡಿರೋ ಅಂಥದ್ದೇ ಇಲ್ಲಿ ತಗೊಳ್ಳೋಂಥ ಎಜುಕೇಶನ್ ಸಿಸ್ಟಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈಗ ಬುಕ್ ರೀಡಿಂಗ್ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡಿರೋದು, ಬಿಕಾಸ್ ಫಸ್ಟ್ ಎಲ್ಲ ಮಾಡ್ತಾ ಇದ್ದಿದ್ದು, ಆಮೇಲೆ ಒನ್ಸ್ ಗಾಟ್ ಇನ್ ಟು ಜಾಬ್ ಸಿಸ್ಟಮ್ ಅದೆಲ್ಲ ಬಂದಾದ್ಮೇಲೆ ಖಂಡಿತ ನಮ್ಗೆ ಸಮಯ ಅನ್ನೋದೇ ಇಲ್ಲ. ಮದುವೆ ಆಗಿ ಎಲ್ಲ ಇದ್ದಾಗ ದೇರ್ ಇಸ್ ನೋ ಟೈಮ್ ಫಾರ್ ಅವರ್ ಸೆಲ್ಸ್ ಅಂತ ಇತ್ತು. ಬಟ್ ಈಗ ನಮಗೆ ಅದು ಬುಕ್ ರೀಡಿಂಗ್ ಅನ್ನೋ ಒಂದು ಹ್ಯಾಬಿಟ್ ನ ಮತ್ತೆ ಕಲ್ಟಿವೇಟ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಜೀವನನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಹೆಲ್ಪ್ ಆಗಿದೆ. ಪ್ಲಸ್ ಮೋದಿ ಕೇರ್ ಅವಕಾಶಕ್ಕೆ ಯಾವ ರೀತಿ ನಾವು ಮುಂದೆ ತಗೊಂಡೋಗ್ಬೇಕು ಅನ್ನೋದನ್ನ ಈ ಎಷ್ಟೋ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ಸ್ ಇಂದ ನಮ್ಗೆ ಸಿಕ್ಕಿರುವಂತ ವಿಷಯಗಳನ್ನು ನಾನು ಒಂದು ಪುಸ್ತಕ, ಅದೇ ನೆನ್ನೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ನಾನು ಅರ್ಥ ಮಾಡಿರೋದಿಷ್ಟೇ, ನಮಗೆ ಏನ್ ಬೇಕೋ ಅದನ್ನ ಬೇರೆಯವ್ರ ಮೇಲೆ ಹಾಕೋದಕ್ಕಿಂತ ಅವ್ರಿಗೆ ಏನ್ ನೀಡ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸೊ ಅದನ್ನೇ ಅವ್ರ ಜೊತೆಗೆ ಕ್ಯಾಶುಯಲ್ ಆಗಿ ಮಾತಾಡಿ, ಅವ್ರಿಗೆ ಏನ್ ಅವರಲ್ಲಿ ಏನ್ ಇದಿದೆ, ದಟ್ ಈಸ್ ಅ ಹಾಟ್ ಬಟನ್ ಎಲ್ಲಿದೆ ಅಂತ ಹುಡುಕಿ ಅದನ್ನ ಪ್ರೆಸ್ ಮಾಡ್ಬೇಕು ಅನ್ನೋದನ್ನ ಖಂಡಿತ ಅದು 100% ಟ್ರೂ ಅಂತಾನೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಈ ಬುಕ್ ನ ಫಸ್ಟ್ ಬಿಗಿನಿಂಗ್ ಅಲ್ಲಿ ನಾನು ಇದನ್ನ ಅಳವಡಿಸ್ಕೊಂಡಿದ್ದೆ, ಮಧ್ಯದಲ್ಲಿ ಸ್ವಲ್ಪ ಔಟ್ ಆಫ್ ಫೋಕಸ್ ಹೋಗಿರೋದ್ರಿಂದ, ಬಟ್ ಇದು ಏನ್ ಹೇಳ್ತಾರೋ ಆ ಬುಕ್ ಅಲ್ಲಿ ಖಂಡಿತ 100% ಸತ್ಯವಾಗಿ ನಡೆಯುತ್ತೆ. ಅದನ್ನ ಈಗ ಮತ್ತೆ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ನಾನು ಹೊರಟಿದ್ದೀನಿ. ಬಿಕಾಸ್ ಎಲ್ಲ ನಮ್ಮ ಬುಕ್ ಅಲ್ಲಿ ರೈಟಿಂಗ್ ಇದ್ದಾಗ ನಮಗೆ ಅದು ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಬೋದು. ಸೊ ಇಲ್ಲಿ ಲಾ ಆಫ್ ಆವರೇಜ್ ಏನಿದೆ ಅದನ್ನ ನಾನು ಈಗ ಸ್ಟಾರ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ಆಲ್ರೆಡಿ ಐ ಟೇಕನ್ ಔಟ್ ಸಮ್ ನೇಮ್ಸ್ ಫಾರ್ ಕಾಲಿಂಗ್. ಎಸ್, ನೆಕ್ಸ್ಟ್ ಯಾರು ಬರ್ತೀರಾ ಶೇರ್ ಮಾಡಿ. Yes, madam. Good morning. Yeah, I am Mahesh from Sirsi. So ನಾನು ಬೇಸಿಕ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ಸೊ ಇದರಲ್ಲಿ ಯಾಕೆ ಇದ್ದೀನಿ ಅಂತಂದ್ರೆ, ಸೊ ಹೊರಗಡೆ ಪ್ರಪಂಚದಲ್ಲಿ ಸೊ ನಾವ್ ಎಲ್ಲಾ ಕೆಟಗರಿಯ ಜನಗಳನ್ನ ನೋಡಿದೀವಿ. ಅಂದ್ರೆ ಒಂದೊಂದು ಸೋರ್ಸ್ ಇನ್ಕಮ್ಗಾಗಿ ನಾವು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಸೊ ಹೋಗ್ಲಿಕ್ಕೆ ಇದ್ದಾರೆ. ಬಟ್ ಇಲ್ಲಿ ಎಲ್ಲಾ ಕೆಟಗರಿ ಅಂದ್ರೆ ಯಾರಿಗೂ ಬೇಡ ಅನ್ನೋದೇ ಇಲ್ಲ, ಇದ್ರಲ್ಲಿ ಎಲ್ಲವನ್ನೂ ಇಲ್ಲೇ ಇದೆ. ಸೊ ಹೆಂಗೆ ಮೋದಿ ಕೇರ್ ಅನ್ನೋದು ಒಂದು ಸಮುದ್ರ ತರ, ಸೊ ನಾವೆಲ್ಲ ಇಲ್ಲೇ ಇದೆ. ಬಟ್ ನಮಗ್ ಬೇಕಾದ್ರೆ ನಾವು ಪಡ್ಕೊಳ್ಬೇಕು ಅನ್ನೋದನ್ನ ನಮ್ಗೆ ಗೊತ್ತಾಯ್ತು. ಸೊ ಅಂದ್ರೆ ಯಾಕೆ ಇದ್ರಲ್ಲಿ ಹೈಲಿ ಕ್ವಾಲಿಫೈಡ್ ಕೂಡ ಬರ್ತಾ ಇದಾರೆ ಅಂದ್ರೆ, ಒಂದೊಂದು ಇಂಟೆನ್ಷನ್ ಇರುತ್ತೆ. ಈಗ ದುಡ್ಡಿದ್ದರೂ ಬರುತ್ತೆ, ಅಥವಾ ಏನೂ ಇಲ್ಲ ಅಂದ್ರೂ ಬರ್ತಾರೆ, ಅಥವಾ ಏನು ಹೈಲಿ ಎಜುಕೇಟೆಡ್ ಕೂಡ ಇದ್ರಲ್ಲಿ ಬರ್ತಾ ಇದಾರೆ. ಅಂದ್ರೆ ಸೊ ಇದ್ರಲ್ಲಿ ಒಂದು ಏನೋ ಇದೆ ಅಂತ, ಅಂದ್ರೆ ಅವ್ರಿಗೆ ಬೇಕಾಗಿರೋದು ಇನ್ನೂ ಸಿಕ್ಲಿಲ್ಲ ಅಂತ. ಸೊ ನಮ್ ಲೈಫಲ್ಲಿ ಕೂಡ ಹಾಗೆ. ಸೊ ನಮ್ಗೆ ಬೇಕಾಗಿರೋದು, ಸೊ ನನಗೆ ಒಂದು ಕತೆ ನೆನಪಾಗುತ್ತೆ. ಸೊ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಒಬ್ಬ ಮರ ಕಡಿಯೋನು ಇರ್ತಾನೆ. ಸೊ ಅವನು ಒಂದು ಕಾಡಲ್ಲಿ ಮುದುಕಾಗಿರ್ತಾನೆ. ಒಂದು ಕಾಡಲ್ಲಿ ಕಟ್ಟಿಗೆ ಕಡಿತಾ ಇರ್ತಾರೆ. ಬಟ್ ಏಜ್ ಇದ್ದಂಗೆ ಅವನಿಗೆ ಮರ ಅಂದ್ರೆ
ದೊಡ್ಡ ದೊಡ್ಡ ಮರವನ್ನ ಕಡಿಲಿಕ್ಕಾಗಲ್ಲ, ಮೇಲ್ ಹತ್ತು ಕಡಿಲಿಕ್ಕಾಗಿಲ್ಲ, ಕೆಳಗಡೆನೆ ಒಣ ಕಟ್ಟಿಗೆನ ಕಡಿತಿರ್ತಾನೆ. ಸೊ ಕಡಿತಾ ಕಡಿತಾ ಕಡೆ ಸೊ ಆಗ್ತಾ ಇರಲ್ಲ ಅವನಿಗೆ, ಅಂದ್ರೆ ಅಷ್ಟ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಹೀಗೆ ಇನ್ನೊಂದು ಕಾಡಿಗೆ ಹೋಗೋಣ ಅಂತೇಳಿ, ಹೊಸ ಜಾಗಕ್ಕೆ ಹೋಗುವ ಅಂತೇಳಿ ಹೋಗ್ತಾನೆ. ಹೊಸ ಜಾಗದಲ್ಲಿ ಅಲ್ಲಿ ಏನು ಭಯ ಆಗತ್ತ ಅವನಿಗೆ, ಆ ಜಾಗ ಏನು ಗೊತ್ತಿಲ್ಲ, ಸೊ ಹೇಗೆ ಆಗತ್ತೆ ಅಂತ ಗೊತ್ತಿಲ್ಲ, ಒಟ್ಟು ಹೋಗ್ತಾನೆ. ಅಲ್ಲಿ ಹಾಗೆ ಹೋಗ್ತಾ ಇರುವಾಗ ಒಬ್ಬ ಋಷಿ ಸಿಗ್ತಾನೆ. ಒಬ್ರು ಋಷಿಗಳಲ್ಲಿ ಕುತ್ಕೊಂಡು ಒಂದ್ ಮರದ ಅಡಿಗೆ ಕುತ್ಕೊಂಡಿರ್ತಾರೆ. ಸೊ ಆಗ ಅವನಿಗೆ ಅವ್ರ ಹತ್ರ ಕೇಳ್ತಾರೆ, ಏನಾಗಿತ್ತು, ಏನ್ ಬೇಕಾಗಿತ್ತು ಅಂತ. ನಾನು ಕಟ್ಟಿಗೆ ಹುಡುಕ್ತಾ ಬಂದಿದೆ ಅಂತಾನೆ. ಹೌದಾ, ಸೊ ಏನ್ ಕೆಲಸ ಮಾಡ್ತಿದ್ರು ಇದೆಲ್ಲ ಹೇಳ್ತಾರೆ. ಆಮೇಲೆ ಅವರು ಈ ಕಡೆ ಎಡಗಡೆಗೆ ಹೋಗು, ನಿನಗೆ ತಾಮ್ರದ ಗಣಿ ಸಿಗುತ್ತೆ ಅಂತ, ತಾಮ್ರದ ಗಣಿ ಸಿಗುತ್ತೆ ಅಲ್ಲಿ ಹೋಗು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡ್ತಾನೆ, ತಾಮ್ರದ ಗಣಿ ಸಿಗುತ್ತೆ ಅವನಿಗೆ ಖುಷಿ ಆಗುತ್ತೆ. ತಾಮ್ರದ ಗಣಿ ಇದೆಲ್ಲ ತುಂಬಾ ಅಂತೇಳಿ ತಾಮ್ರನ ತಗೊಂಡೋಗಿ ಮಾರ್ಕೊಂಡು ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾನೆ. ಕಟ್ಟಿಗೆಗಿಂತ ಚೆನ್ನಾಗಿದೆಯಲ್ಲ ಅಂತೇಳಿ ಚೆನ್ನಾಗಿ ದುಡ್ಡು ಮಾಡ್ತಾನೆ. ಸೊ ಅದೇ ತರ ಸುಮಾರು ದಿನ ಆದ್ಮೇಲೆ ಸ್ವಲ್ಪ ರಿಚ್ ಆಗ್ತಾನೆ. ಸೊ ಮತ್ತೆ ಬರ್ತಾನೆ ಅದೇ ಜಾಗಕ್ಕೆ, ಅಲ್ಲಿ ಮತ್ತೆ ಅದೇ ಋಷಿಯ ಮಾತಾಡಿಸ್ತಾನೆ ಮತ್ತೆ. ಸೊ ಬಂದ್ ಕೂಡ್ಲೆ ಅಲ್ಲಿ ಹೋದಾಗ, ಸೊ ನೀವು ಅಲ್ಲಿಂದ ಬಲಗಡೆ ಹೋದ್ರೆ ನಿನ್ಗೆ ಏನು ಬೆಳ್ಳಿಯ ಸಿಗುತ್ತೆ, ಬೆಳ್ಳಿಯ ಇದ್ರದ್ದು ಸಿಗುತ್ತೆ ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಹೋಗಿ ಅದನ್ನು ಕೂಡ ನೋಡ್ತಾನೆ. ಎಲ್ಲ ಬೆಳ್ಳಿದೇ ಇರುತ್ತೆ. ಸೊ ಆ ಬೆಳ್ಳಿಯನ್ನ ತಗೊಂಡು ಕೂಡ ಅವನು ಇನ್ನು ಏನು ಅದನ್ನ ಸೇಲ್ ಮಾಡಿ ಮತ್ತು ಶ್ರೀಮಂತ, ಅಂದ್ರೆ ಅವಾಗ ಊರಿಗಷ್ಟೇ ಶ್ರೀಮಂತ ಆಗಿದ, ಅವಾಗ ಅವನು ಜಿಲ್ಲೆಗೆ ಶ್ರೀಮಂತ ಆಗ್ತಾನೆ. ಹಾಗೆ ಮತ್ತೆ ಬರ್ತಾನೆ, ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ. ಸೊ ಮತ್ತೊಂದ್ಸಲ ಬಂದಾಗಲೂ ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇನ್ನೊಂದ್ ಸ್ವಲ್ಪ ಮುಂದೆ ಹೋಗು, ಅಂದ್ರೆ ಎಡಕ್ಕೂ ಅಲ್ಲ ಬಲಕ್ಕಲ್ಲ, ಅಲ್ಲೇ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಂಗೆ ಚಿನ್ನದ ಗಣಿ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಮತ್ತೆ ಹೋಗಿ ನೋಡ್ತಾನೆ. ಅವರು ಎರಡನ್ನೂ ಹೇಳಿದಾರಲ್ಲ, ಸತ್ಯ ಇರ್ಬೋದು ಅಂತ ಹೇಳಿ ಹೋಗಿ ನೋಡ್ತಾರೆ. ಅಲ್ಲಿ 100% ಚಿನ್ನದ ಗಣಿನೇ ಇರುತ್ತೆ. ಅವನು ಚಿನ್ನದ ಗಣಿಯನ್ನ ತಗೊಂಡು ಇನ್ನೂ ಶ್ರೀಮಂತ, ಅಂದ್ರೆ ದೇಶಕ್ಕೆ ದೊಡ್ಡ ಶ್ರೀಮಂತ ಆಗ್ತಾನೆ. ಎಲ್ಲ ಚೆನ್ನಾಗಿದ್ದಾನೆ, ಎಲ್ಲ ಇದೆ ಅವನಿಗೆ. ಬಟ್ ಲಾಸ್ಟ್ ಒಂದಿನ ಮತ್ತೆ ಅವನ ಹತ್ರ ಬರ್ತಾರೆ. ಗುರುಜಿ, ನೀವು ಇಲ್ಲಿ ಎಲ್ಲ ನಿಮ್ಗೆ ಗೊತ್ತಿದೆ, ಬಟ್ ನೀವ್ ಯಾಕೆ ತಗೊಂಡಿಲ್ಲ, ನನ್ಗೆ ಯಾಕೆ ಹೇಳಿದ್ರಿ ಅಂತ ಕೇಳ್ತಾನೆ. ಸೊ ಅಂದ್ರೆ ಎಲ್ಲ ಇದೆ, ಬಟ್ ನನಗೆ ಅಂದ್ರೆ ದುಡ್ಡು ಇದೆ, ಆಸ್ತಿ ಎಲ್ಲಾನು ಇದೆ, ಕಾರ್ ಇದೆ, ಎಲ್ಲಾನು ಇದೆ, ಬಟ್ ನನ್ಗೆ ನೆಮ್ಮದಿ ಇಲ್ಲಿದ್ದಕ್ಕೆ ನಾನು ಇಲ್ಲಿ ಕುಂತಿದ್ದೀನಿ. ಅಂದ್ರೆ ನನ್ಗೆ ನೆಮ್ಮದಿ ಇಲ್ಲಿ ಸಿಕ್ಕಿದೆ. ಸೊ ನೆಮ್ಮದಿಯಿಂದ ನಾನು ಇರೋದಕ್ಕೆ ನನಗೆ ಇಲ್ಲಿ ಏನೋ ಸಿಕ್ಕಿದಂತ. ಸೊ ಅದು ಅವರಿಗೆ ಖುಷಿ, ಅಂದ್ರೆ ಅವನಿಗೆ ಅರ್ಥ ಆಗತ್ತೆ. ಸೊ ಈ ದುಡ್ಡು ಎಲ್ಲಾನು ಬೇಕು, ಆದ್ರೆ ಅದ್ರಗಿಂತ ಮಿಗಿಲಾದ್ದು ಇನ್ನೊಂದಿದೆ ಅಂತ. ಸೊ ಅದನ್ನ ಹುಡುಕ್ಲಿಕ್ಕೆ ಈಗ ಜನ ಇರುವುದು, ಅಂದ್ರೆ ಎಲ್ಲ ಇದ್ದಾಗ ನಮ್ಗೆ ಇನ್ನೊಂದು ಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ಅದಕ್ಕೆ ಸೊ ಇದ್ರ ಮೀನಿಂಗ್ ಏನಂದ್ರೆ ಅದೇ, ನಾವು ಎಲ್ಲ ಇದ್ರೂ ಕೂಡ ನಾವು ನೆಮ್ಮದಿಯನ್ನ ಹುಡುಕ್ಲಿಕ್ಕೆ ಎಲ್ಲೂ ಸಿಗಲ್ಲ. ಸೊ ಅಂತ ಒಂದು ನೆಮ್ಮದಿ ಸೊ ಮೋದಿ ಕೇರಲ್ಲಿ ಅವಾಗಿಂದ ಹೇಳ್ತಾ ಬರ್ತಾ ಇದಾರೆ, ಅಲ್ಲಿ ಆನೆ ಇದೆ ಅಂತೇಳಿ, ಆರೋಗ್ಯ ಮತ್ತೆ ನೆಮ್ಮದಿ. ಸೊ ಇದು ಎರಡನ್ನು ಬೇರೆ ಕಡೆ ಎಲ್ಲೂ ಹುಡುಕರು ಸಿಗಲ್ಲ. ಸೊ ಆತರ ಒಂದು ಏನದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು, ಸೊ ಈ ತರ ಒಂದು ಸೊ ಆ ಒಂದು ಅದಕ್ಕೋಸ್ಕರನೇ ಇಲ್ಲಿ ಬರ್ತಾ ಇದಾರೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಇದನ್ನ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನ್ ಬಳಸ್ಕೊಂಡು ಎಷ್ಟು ಜನಕ್ಕೆ ಆಗತ್ತೆ ಅಷ್ಟು ಜನಕ್ಕೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಮೇಡಮ್ ಹೇಳ್ದಾಗೆ, ನಾನು ಮೊನ್ನೆ ಹೇಳಿದ್ವಿ, ನಿನ್ನೆ ಪ್ರೋಗ್ರಾಮ್ ಬಗ್ಗೆ ಹೇಳ್ದಾಗೆ, ಸೊ ನಾವು ಇನ್ನೂ ತಿಳ್ಕೊಳ್ಬೇಕಾಗಿದೆ, ಇನ್ನು ತುಂಬಾ ಕಲಿಬೇಕಾಗಿದೆ, ಇನ್ನು ಕಲಿತಾನೆ ಇದ್ದೀವಿ. ಸೊ ಇನ್ನು ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಸೊ ನಾವು ಕೂಡ ಇನ್ನು ಡೆವಲಪ್ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಬುಕ್ಸ್ ಅಲ್ಲಿ ಇರ್ಬೋದು, ಅಥವಾ ಇನ್ನು ಪ್ರಾಕ್ಟೀಸ್, ಅದೇ ಜಾಸ್ತಿ ಇನ್ನು ಮಾಡಿದ್ದನ್ನೇ ಮಾಡ್ಬೇಕು, ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಸೊ ನಾವು ಬದಲಾಗ್ಬೋದು ಅಂತ ಗೊತ್ತಾಯ್ತು. ಸೊ ಅದನ್ನ ಇನ್ನು ಹೆಚ್ಚಿನದಾಗಿ ಕೆಲಸ ಮಾಡಿದ್ರೆ ನಾವು ಕೂಡ ಏನು ಯಶಸ್ವಿಗೆ ಹತ್ರ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು, ನನಗೆ ಇಷ್ಟೊತ್ತಿನವರೆಗೆ ಮಾತಾಡ್ಲಿಕ್ಕೆ ಕೊಟ್ಟದಕ್ಕೆ ಧನ್ಯವಾದ. ಅದಾದ್ಮೇಲೆ ಇನ್ನೊಬ್ರು ಕಂಟಿನ್ಯೂ ಮಾಡ್ತಾ ಹೋಗಿ. ಎಸ್, ಎಲ್ರಿಗೂ ನಮಸ್ತೆ. ಮೋದಿ ಕೇರ್ ಮಾರ್ನಿಂಗ್. ನನ್ನ ಹೆಸರು ನಾಗರತ್ನ. ನಾನು ಹೆಲ್ತ್ ಇಂಪ್ಲಿಮೆಂಟೇಷನ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡಿರೋ ಉದ್ದೇಶ ಅಷ್ಟೇ, ನನಗೆ ಎಕ್ಸ್ಟ್ರಾ ಏನಾದ್ರು ಸಂಪಾದನೆ ಮಾಡ್ಬೇಕು, ಜೀವನದಲ್ಲಿ ಏನಾದ್ರು ಬದಲಾಗ್ಬೇಕು ಅನ್ನೋದು. ಆ ಟೈಮಲ್ಲಿ ಜಯಶ್ರೀ ಮೇಡಮ್ ಅವರು ಅವಕಾಶ ಕೊಟ್ರು.
ಅದರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಏನು ಗೊತ್ತಿಲ್ದಿದವಳು ಇವತ್ತು ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಮೋದಿಕೇರೆಲ್ಲ ಲೀಡರ್ಸ್ ಅವ್ರು ಕೊಟ್ಟಿರುವಂತ ಒಂದೊಂದು ಪಾಯಿಂಟ್, ಒಂದೊಂದು ಮಾತುಗಳು, ಒಂದೊಂದು ಟ್ರೈನಿಂಗ್ ಅಂತ ಹೇಳ್ಬೋದು, ಅದೆಲ್ಲವನ್ನು ಕೊಟ್ಟು ತಗೊಂಡು ಇವತ್ತು ಇನ್ನೊಂದು ಏನಂತ ಹೇಳಿದ್ರೆ ಮೇಡಮ್ ಹೇಳಿರೋದು ಒಂದೇ ಮಂತ್ರ, ನಾವು ಜನರ ಜೊತೆ ಜಾಸ್ತಿ ಮಾತಾಡ್ಬೇಕು. ಎಷ್ಟು ಮಾತಾಡ್ತೀವಿ, ನಾವ್ ಇವತ್ತು 10 ಜನರ ಜೊತೆ ಮಾತಾಡಿದ್ರೆ ಬರೋದು ಒಬ್ರೇ ಅಂತ. ಆ ಲೆಕ್ಕಕ್ಕೆ ಹೋದ್ರೆ ನಾವು ಅವ್ರು ಹೇಳ್ದಂಗೆ 100 ಜನರ ಜೊತೆ ಮಾತಾಡ್ಬೇಕು. ಯಾವ ಟೈಮಿಗೆ ಎಷ್ಟು ದಿವಸಕ್ಕೆ ಅಂತ ಅದು ನಾವು ಯೋಚನೆ ಮಾಡ್ಕೊಂಡು ಮಾಡ್ಬೇಕು ಅನ್ನೋದೇ ಅವ್ರು ಹೇಳಿರೋದು ಮಾತಿನ ಅರ್ಥ ಅಂತ ನಾನು ಅನ್ಕೊಂಡಿದೀನಿ. ನಾವ್ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಮಾತಾಡ್ಬೇಕು. ಅಂದ್ರೆ ಅವ್ರ ಜೊತೆಗೆ ಜಾಸ್ತಿಯಾಗಿ ಮಾತಾಡ್ತಾ ಹೋದಾಗ ಅವ್ರು ನಮ್ಗೆ ಹತ್ರ ಆಗ್ತಾರೆ. ಆಮೇಲೆ ನಮ್ಮ ಮೋದಿಕೇರ್ ಬಗ್ಗೆನೂ ಹೇಳ್ಬೋದು ಅನ್ನೋ ತರ ಅವ್ರು ಹೇಳಿದ್ದಾರೆ. ಅದನ್ನ ನಾವು ಜಾಸ್ತಿ ಮಾತಾಡೋದಕ್ಕೆ ನಾನು ಅಳವಡಿಸ್ಕೋಬೇಕು ಅಂತ ಯೋಚನೆ ಮಾಡಿದೀನಿ. ಥ್ಯಾಂಕ್ ಯು ಮೇಡಮ್. Good morning. Plan for your success. Success will plan for you. ಇದು ನಂಗೆ ತುಂಬಾ ಇಷ್ಟ ಆಯ್ತು. ನಾವು ಸಕ್ಸಸ್ಗೆ ಪ್ಲಾನ್ ಮಾಡಿದ್ರೆ ಸಕ್ಸಸ್ಸೇ ನಮಗೆ ಪ್ಲಾನ್ ಮಾಡತ್ತೆ ಅಂತ. ಪ್ಲಾನ್ ಫಾರ್ ಯುವರ್ ಸಕ್ಸಸ್, ಸಕ್ಸಸ್ ವಿಲ್ ಪ್ಲಾನ್ ಫಾರ್ ಯು. ಸೊ ನಾವೇನ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡ್ಬೇಕು. ಈಗ ಸಾರಿ, ನನ್ನ ಹೆಸರು ನಂದಾ ಪಟಗಾರ್ ಅಂತ. ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೆ, ಈಗ ರಿಟೈರ್ ಆಗಿದ್ದೀನಿ. ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ದಾಗ್ಲೇನೆ ಸರ್ವಿಸ್ ಅಲ್ಲಿ ಇದ್ದಾಗೆ ಈ ಒಂದು ಬಿಸ್ನೆಸ್ ತಗೊಂಡೆ. ಯಾಕಂದ್ರೆ ನನ್ಗೆ ಒಳ್ಳೆ ಪ್ರಾಡಕ್ಟ್ ಬೇಕಿತ್ತು. ಪ್ರಾಡಕ್ಟ್ ನನ್ಗೆ ಬಹಳ ಸಮಯ ಉಳಿತಾಯ ಮಾಡ್ತು, ಹಣ ಉಳಿತಾಯ ಮಾಡ್ತು. ನನ್ಗೆ ಇಷ್ಟ ಆಗಿ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ ನಾನು ನನ್ನ ಫ್ರೆಂಡ್ಸ್ ರಿಲೇಷನ್ಗೆ ಹೇಳ್ತಾ ಬಂದೆ. ಈ ಒಂದು ಅವಕಾಶದಲ್ಲಿ ನಾನು ಫ್ರೀ ಆಗಿ 2 ಸಲ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದೀನಿ. ತುಂಬಾ ಜನರ ಬಾಂಧವ್ಯ ಗಳಿಸ್ಕೊಂಡಿದ್ದೀನಿ. ತುಂಬಾ ಜನ ನನ್ಗೆ ತುಂಬಾ ಖುಷಿಯಾಗಿ ನಾನು ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ತಿಳ್ಕೊಂಡಿದ್ದೇನಂದ್ರೆ, ಸಂಧ್ಯಾ ಮೇಡಮ್ ನಾವೆಲ್ಲ ನಿನ್ನೆ 3 ದಿವಸ ಮಾತಾಡ್ತಾ ಇದ್ವಿ. ಸೊ ನನಗೆ ತುಂಬಾ ಇಷ್ಟ ಆಗಿದ್ದೇನಂದ್ರೆ, ಮೆಮೊರಿ ಜಾಗರ್ನ ಕಂಪ್ಲೀಟ್ ಮೆಮೊರಿ ಜಾಗರ್ ಒಂದ್ ಮಾಡ್ಬೇಕು ಮಾಡಿ ಇದೆ, ಕಂಪ್ಲೀಟ್ ಇದೆ. ಅದ್ರಲ್ಲೇ ಆಕ್ಟಿವ್ ಮೆಮೊರಿ ಜಾಗರ್ನ ಹೆಕ್ಬೇಕು, ಅಂದ್ರೆ ಆರಿಸ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ಅಲ್ಲಿ 200 ಜನ ಆಕ್ಟಿವ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅದ್ರಲ್ಲಿ 200 ಜನರಲ್ಲಿ ನಾವು 50 ಜನ ಸೆಲೆಕ್ಟ್ ಮಾಡ್ಬೇಕು. 200 ಇದ್ದೇ ಇರುತ್ತೆ ಅಂತ ಹೇಳಿತ್ತು. ಅದ್ರಲ್ಲಿ 50 ಜನ ಸೆಲೆಕ್ಟ್ ಮಾಡಿ 50 ಜನ ಜೊತೆ ಗೇಮ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಸೊ ಆವಾಗ ಮಾಡಿದಾಗ ಮೋರ್ ದೆನ್ 30 ಜನ ಕನೆಕ್ಟ್ ಆಗ್ಬಹುದು. ಅವ್ರ ಜೊತೆ ಮಾತಾಡಿದಾಗ ಏನ್ ಮಾತಾಡಿದೀವಿ ಅನ್ನೋದು ಡೀಟೇಲ್ಸ್ ಬರಿಬೇಕು. ಅವ್ರ ಹೆಸರು, ಫೋನ್ ನಂಬರು, ಮತ್ತೆ ಏರಿಯಾ, ಏನ್ ಮಾತಾಡಿದೀವಿ ಅಂತ ಲಾಸ್ಟ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಬರಿಬೇಕು. ಅದನ್ನ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದನ್ನ ಮಾಡ್ತಾ ಹೋದಾಗ ಖಂಡಿತ ನಾವು ಇಲ್ಲಿ ಕೆಲಸ ಮಾಡ್ಬೋದು. ಯಾಕಂದ್ರೆ ಮೇಡಮ್ ಏನ್ ಹೇಳಿದಂದ್ರೆ, ಟಾಕ್ ಟು ಪೀಪಲ್ ಅಂತ ಹೇಳಿ, ಟಾಕ್ ಮೋರ್ ಪೀಪಲ್, ತುಂಬಾ ಜನ ಜೊತೆ ಮಾತಾಡಿ ಅಂತ ಹೇಳಿ. ಹೌದು, ನಾವು ಮಾತಾಡಿದ್ರೆ ಮಾತ್ರ ಇಲ್ಲಿ ಕೆಲಸ ಆಗೋದು. ಯಾಕಂದ್ರೆ ಇಲ್ಲಾಂದ್ರೆ ಆಗೋದಿಲ್ಲ. ನಾವು ಸುಮ್ನೆ ಕೂತ್ರೆ ಆಗಲ್ಲ. ಅದಕ್ಕೊಂದು ಕತೆ ಇದೆಯಲ್ಲ, ಎಲ್ಲರಿಗೂ ಗೊತ್ತಿರೋ ಕತೆನೆ. ಒಂದು ಹಕ್ಕಿ ಇರುತ್ತೆ, ಒಬ್ಬ ಬೇಡ ಇರ್ತಾನೆ, ಒಂದು ಒಳ್ಳೆ ಹಕ್ಕಿನ ಹಿಡ್ಕೊಂಡ್ ಬರ್ತಾನೆ. ಒಳ್ಳೆ ಮಾತಾಡೋ ಹಕ್ಕಿ ಅದು, ಅದೆಲ್ಲರಿಗೂ ಗೊತ್ತಿದೆ. ಇನ್ನೊಂದ್ಸಲ ಹೇಳ್ತೀನಿ, ಖುಷಿ ಆಗತ್ತೆ ಕತೆ ಹೇಳಕ್ಕೆ. ಅದು ತುಂಬಾ ಚೆನ್ನಾಗಿ ಮಾತಾಡತ್ತಂತೆ. ಅದನ್ನ ತಗೊಂಬಂದ್ ಹೆಂಡತಿ ಕೈಲಿ ಕೊಡ್ತಾನೆ. ಇದು ಇಟ್ಕೊ ಅಂದ್ಬಿಟ್ಟು ನಾವ್ ಬರ್ತೀನಿರು ಅಂತ ಕೊಟ್ಟೋಗ್ತಾನೆ. ಅವಳು ಗೊತ್ತಿರಲ್ಲ, ಅವಳೇನ್ ಮಾಡ್ತಾಳೆ, ಅದನ್ನ ಹಕ್ಕಿನ ಕೊಯ್ದ್ಬಿಟ್ಟು ಸಾರ್ ಮಾಡ್ಬಿಡ್ತಾಳೆ. ಸೊ ಏನ್ ಮಾಡ್ತಾನೆ, ಎಲ್ಲ ಕೆಲ್ಸ ಮುಸ್ಕೊಂಡ್ಬಂದು ಊಟ ಮಾಡ್ತಾನೆ. ಚೆನ್ನಾಗಿ ಊಟ ಮಾಡಿ, ಎಲ್ಲೇ ಆ ಹಕ್ಕಿ ಅಂತಾನೆ. ಇಲ್ಲ, ಅಕ್ಕಿ ಇವಾಗ ಊಟ ಮಾಡ್ದಲ್ಲ, ಅದ್ರದ್ದೇ ಸಾರ್ ಮಾಡಿದ್ದು. ಅಯ್ಯೋ, ಯಾಕ ಅದನ್ನ ಸಾಯಿಸ್ದೆ, ಅದೆಷ್ಟ್ ಚೆನ್ನಾಗಿ ಮಾತಾಡ್ತಾ ಇತ್ತು ಅಂತ. ಹೌದಾ, ಅದು ನಾನ್ ಮತ್ ಕುಯ್ಬೇಕಾದ್ರೆ ಹೇಳ್ಬೇಕು ತಾನೆ, ನನ್ ಕುಯ್ಬೇಡ, ನಾನ್ ಚೆನ್ನಾಗ್ ಮಾತಾಡ್ತೀನಿ ಅಂತ ಹೇಳ್ಬೇಕು ತಾನೆ ಅಂತ ಹೇಳೋದು. ಸೊ ಅದು ಯಾವಾಗ ಬೇಕೋ ಅವಾಗ ಮಾತಾಡಿಲ್ಲ ಅಂದ್ರೆ ಅಷ್ಟೇ ಅದು. ಸೊ ಹಕ್ಕಿ ಮಾತಾಡಿದ್ರೆ ಅವಳು ಕೊಯ್ತಾ ಇರ್ಲಿಲ್ಲ, ಗಂಡ ಖುಷಿಯಾಗಿ ತಂದ್ಕೊಟ್ಟಿದ್ದಾನೆ ಅಂತ ಹೇಳಿ ಇರ್ತಾ ಇತ್ತು. ಸೊ ನಾವು ಇಲ್ಲಿ ಮಾತಾಡ್ಬೇಕು. ಈ ಬಿಸ್ನೆಸ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ ನಾವ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗಲ್ಲ. ಎಷ್ಟೊಂದ್ ಜನ, ಮೊನ್ನೆ ನಮ್ಮ ರಿಲೇಷನ್ ಮನೆಗೆ ಹೋಗಿದ್ದೆ, ನಮ್ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿ ಒಬ್ರು ವೈಟ್ ಪರ್ಲ್ ತಗೋತಾ ಇದ್ರು. ನಂಗೆ ವೈಟ್ ಪರ್ಲ್ ಬೇಕು ಅಂದ್ರು. ಬರೀ ವೈಟ್ ಪರ್ಲ್ ಯಾಕೆ ತಗೊಂಡ್ ಹೋಗೋದಂತ ಜಾಸ್ತಿ ಪ್ರಾಡಕ್ಟ್ ತಗೊಂಡೋದೆ ಅವ್ರ ಹತ್ರ. ತಗೊಂಡ್ ಹೋಗ್ಬಿಟ್ಟು ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ದೆ. ನಂದಾ ಯಾಕೆ ಹೇಳಲಿಲ್ಲ ಇಷ್ಟ ದಿನ ನನ್ಗೆ ಅಂತ ಕೇಳಿದ್ರು. ಆಗ ನಾನಂದೆ, ಫಸ್ಟ್ ನಮ್ ಚಿಕ್ಕಮ್ಮಂಗ್ ಬೈದ್ರು, ಪಾರ್ವತಿ ನೀವ್ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರು. ಇಲ್ಲ, ನಾನ್ ಕೇಳಕ್ ಗೊತ್ತಾಗಿಲ್ಲ ಅಂದ್ರು. ನಂದ ಹೇಳ್ಬೇಕಿತ್ತು. ನಂದ ನೀನೇ ಹೇಳಲಿಲ್ಲ ಇಷ್ಟ ದಿವಸ ಅಂತಂದ್ರು.
ಆಗ ನಂದು ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಬರೋ ಪುರ್ಸತ್ತಿಲ್ಲ, ನೀವೇನೇನೋ ಕೇಳ್ತಿದ್ರಿ, ಪ್ರಾಡಕ್ಟ್ ನಮ್ಮ ಚಿಕ್ಕಮ್ಮ ಮೂಲಕ ಕೊಡ್ತಿದ್ದೆ ಅಷ್ಟೇನೆ, ಇವಾಗ ಪುರ್ಸತ್ ಸಿಕ್ಕಿದೆ ಮಾತಾಡ್ತೀನಿ ಅಂತ. ಅಂದ್ರೆ ಮಾತಾಡಿದ್ರೆ ಅವರು ನಮ್ಗೆ ಯಾವಾಗ್ಲೂ ಅವರು ಇದಾಗ್ತಾ ಇದ್ರು. ಸೊ ನಾವು ಗಿಣಿ ತರ ಸುಮ್ನೆ ಇರಬಾರ್ದು, ಹಕ್ಕಿ ತರ ಮಾತಾಡ್ಬೇಕು. ಎಷ್ಟು ಮಾತಾಡ್ತೀವೋ ಅಷ್ಟು ಒಳ್ಳೇದು. ಟಾಕ್ ಟು ಮೋರ್ ಪೀಪಲ್ ಅಂತ ಹೇಳಿದ್ದಾರೆ. ಅದನ್ನ ನಾನು ಮಾಡ್ಬೇಕಂತ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ ಶೇರ್ ಮಾಡಿ? ಭಾರತಿ, ಜಯಶ್ರೀ ಮ್ಯಾಮ್. ಗುಡ್ ಮಾರ್ನಿಂಗ್. ಹೆಸರು ಜಯಶ್ರೀ, ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಗುಡ್ ಇನ್ಕಮ್. ಬಟ್ ನನ್ಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ನನ್ಗೆ ಈ ಅವಕಾಶದ ಮೂಲಕ ಎಕ್ಸ್ಟ್ರಾ ಇನ್ಕಮ್ ನಾನು ಅದ್ ಮಾಡ್ತಾ ಇದ್ದೀನಿ. ನನ್ನ ಇವಾಗ ಬೇಸಿಕ್ ಕೋರ್ಸ್ಗೆ ಹೊಸಬ್ರು ಜಾಯಿನಿಗೆ ನಾನು ಅದೇ ಹುಡುಕುವ ಪ್ರಯತ್ನದಲ್ಲಿ ಇದ್ದೀನಿ, ಹೊಸಬ್ರು ಬರ್ಬೇಕು ಅಂತ. ಸೊ ಅದ್ರಲ್ಲಿ ತುಂಬಾ ಜನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಜನ ಕಾಲಿಗೆ ಸಿಗದೆ ಇರುವವರು. ನಾವು ಕೊರೋನಾ ಟೈಮ್ ಅಲ್ಲಿ ಯಾವಾಗ ತುಂಬಾ ಜನ ರಿಜಿಸ್ಟರ್ ಮನೇಲಿ ಇಟ್ಕೊಂಡು ತುಂಬಾ ಜನ ರಿಜಿಸ್ಟರ್ ಮಾಡಿದೀವಲ್ವಾ. ಸೊ ಅದ್ರಲ್ಲೇ ತೆಗ್ದು ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಸಿಗ್ತಾ ಇಲ್ಲ ಕಾಲಿಗೆ. ಕೆಲವರು ಪಿಕ್ ಮಾಡ್ತಾರೆ, ಸೊ ಕೆಲವರು ಅದೇ ನಮ್ದು ನಾರ್ಮಲ್ ಡೈಲಾಗ್ ಇರುತ್ತಲ್ವಾ, ಯಾವಾಗ್ಲೂ ಇರುವಂತದ್ದೇ ಡೈಲಾಗ್. ಸೊ ಒಂದು ಬೆಳಗ್ಗೆ ಹೇಳಕ್ ಆಗಲ್ಲ, ಸೊ ಅಂತವ್ರು ಇರುವಂತದ್ದು. ಇನ್ನು ಕೆಲವರು ಬೇಡ ಅಂತ, ಎಜುಕೇಶನ್ ಬೇಡ ಅಂತ ಹೇಳೋರು, ಪ್ರಾಡಕ್ಟ್ ಸಾಕು ಅಂತ. ಸೊ ಅದಕ್ಕೆ ನನಗೆ ಒಂದ್ 2-3 ಜನ ಕಸ್ಟಮರ್ ಲಾಸ್ಟ್ ಟೈಮ್ ಬೇಸಿಕ್ ಕೋರ್ಸ್ ಇಂದಾಗೆ ನಂಗೆ ಅವ್ರು ಅಪ್ರೋಚ್ ಆದಾಗ ನಂಗೆ 2-3 ಕಸ್ಟಮರ್ಸ್ ಇವಾಗ ಸಿಕ್ಕಿದ್ದಾರೆ. ಕಸ್ಟಮರ್ಸ್ ಅಂದ್ರೆ ಮಂತ್ಲಿ ಬಿಲ್ ಮಾಡೋರು. ಮೊದ್ಲು ಮಾಡ್ತಾ ಇದ್ರು, ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಸೊ 2-3 ಈ ತಿಂಗಳ ಎಕ್ಸ್ಟ್ರಾ ಸಿಕ್ತು ಬಿಲ್ಲಿಂಗ್ ಮಾಡುವಂತದ್ದು. ಸೊ ಅಂತವ್ರನ್ನ ನಾನು ಇವಾಗ ಅದಕ್ಕೆ ಈಗ ಯಾಕೆ ಎಜುಕೇಶನ್ ಅವ್ರು ತಗೋಬೇಕು, ಪ್ರಾಡಕ್ಟ್ ಜೊತೆಗೆ ಬಿಸ್ನೆಸ್ ಅನ್ನ ಸಂಜಯ್ ಮೇಡಮ್ ಹೇಳ್ಕೊಟ್ರೆ ಬಿಗ್ ಬಿಸ್ನೆಸ್ ಅಂತ ತೋರ್ಸಿ ಅಂತ ಅವರಿಗೆ. ಸೊ ಅದಕ್ಕೆ ಇವಾಗ ಈ ಬುಕ್ ನಾನು ಸಂಜೆ ಕೂತ್ಕೊಂಡು ಈ ಒಂದು ಬುಕ್ ಓದ್ತಾ ಇದ್ದೆ. ಸೊ ಅದ್ರಲ್ಲಿ ಕೆಲವೊಂದು ಇದು ಕೊಟ್ಟಿದೆ, ಅದೇ ಗೋಲ್ಡನ್ ಇನ್ನೊಂದು ಇದಿತ್ತಲ್ವಾ, ಗೋಲ್ಡ್ ಕ್ವಶನ್ಸ್ ಅಂತ, 5 ಸಾಲಿಡ್ ಗೋಲ್ಡ್ ಕ್ವಶನ್ಸ್ ಅಂತ. ಸೊ ವಾಟ್ ಈಸ್ ಯುವರ್ ನಂಬರ್ 1? ಆಲ್ರೆಡಿ ನಮ್ಗೆ ಗೊತ್ತಿದೆ ಇದು, ಕೃಷ್ಣಮೂರ್ತಿ ಸರ್ ನಮ್ಗೆ ಅದನ್ನ ಅವ್ರು ಕೇಳ್ತಾ ಇದ್ರು ಈ ಕ್ವಶನ್, ವಾಟ್ ಈಸ್ ಯುವರ್ ನಂಬರ್ 1 ಪ್ರಯಾರಿಟಿ? ಯಾವ್ದು ನಿಮ್ಮ ಇಂಪಾರ್ಟೆನ್ಸ್ ಯಾವ್ದು? ಇವಾಗ ನಾವು ನಮ್ಮ ಹತ್ರ ಇದೆಯಲ್ವಾ 10 ಏನೋ ಫೈನಾನ್ಷಿಯಲ್ ಫ್ರೀಡಮ್, ಆತರ ಎಕ್ಸ್ಟ್ರಾ ಇನ್ಕಮ್ ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು, ಫ್ರೀ ಟೈಮ್. ಸೊ ಅದೆಲ್ಲ ಬೇರೆ ಬೇರೆ ಇದೆ. 9 ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಏನೋ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ವಲ್ಲ, ಮರ್ತು ಹೋಯ್ತದೆ ಏನು ಹೆಸರು ಇದ್ದಿದ್ದು. ಸೊ ಅದ್ 9 ಎಲಿಮೆಂಟ್ಸ್ ಅಲ್ವಾ ಅದು ಆಫ್. ಸೊ ಅದನ್ನ ಇಟ್ಕೊಂಡು ನಾವು ಅದನ್ನ ಈ ಕ್ವಶನ್ಸ್ ಅನ್ನ ಕೇಳ್ಬೋದು ಅವರಿಗೆ. ಯಾಕೆ ಅದು ನಿಮ್ಗೆ ಇಂಪಾರ್ಟೆಂಟ್? ವಾಟ್ ಈಸ್ ಯುವರ್ ನಂಬರ್ 1 ಪ್ರಯಾರಿಟಿ ಫಸ್ಟ್ ಕೇಳುವಂತದ್ದು. ಸೊ ಇನ್ನೊಂದು, ವೈ ಡಿಡ್ ಯು ಪಿಕ್ ದಟ್ 1? ಯಾಕೆ ಅದೇ ನಿಮ್ಗೆ ಇಂಪಾರ್ಟೆಂಟ್ ಆಯ್ತು ಅಂತ. ಆಮೇಲೆ ಅಲ್ಲ, ಯಾಕೆ ಅದನ್ನ ಚೂಸ್ ಮಾಡ್ಕೊಂಡ್ರಿ ಅಂತ. ಸೊ ಇನ್ನೊಂದು, ವೈ ಇಸ್ ದಟ್ ಇಂಪಾರ್ಟೆಂಟ್ ಟು ಯು? ಯಾಕೆ ಅದೇ ಇಂಪಾರ್ಟೆಂಟ್ ಅಂತ. ಸೊ ಇನ್ನೊಂದು ಕ್ವಶನ್, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಇಫ್ ನಾಟ್ ಹ್ಯಾವಿಂಗ್ ದಟ್ ಆಪರ್ಚುನಿಟಿ? ಅದು ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ಸೊ ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ. ಹಾಗೆ ವೈ ವುಡ್ ಡು ದಟ್ ವರಿ ಯು? ಯಾಕೆ ಅದು ನಿಮ್ಗೆ ವರಿ ಆಗುತ್ತೆ, ಅದೇ ಬೇಕು ಅಂತ ಯಾಕೆ ನಿಮ್ಗೆ ವರಿ ಆಗುತ್ತೆ? ಸೊ ಈ ಕ್ವಶನ್ಸ್ ಅನ್ನ ಅವರಿಗೆ ಕೇಳಬಹುದು ಅಂತ ಗೊತ್ತಾಯ್ತು. ಸೊ ಇದು ನೆಕ್ಸ್ಟ್ ನಾನ್ ಇನ್ನು ನಾಳೆ ಮಾತಾಡುವವ್ರ ಹತ್ರ ಖಂಡಿತ ಈ ಕ್ವಶನ್ಸ್ ನನ್ನ ಇಂಪಾರ್ಟೆಂಟ್, ಇದು ಒಂದು ಗೋಲ್ಡನ್ ಕ್ವಶನ್ಸ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಎಲ್ರು ಕೂಡ. ಸೊ ಅದ್ರ ಮೂಲಕ ನಾವು ಅವರಿಗೆ ಹಾಟ್ ಬಟನ್, ಪ್ರೆಸ್ಸಿಂಗ್ ದ ಹಾಟ್ ಬಟನ್ ಅಂತ ನಿನ್ನೆ ಹೇಳಿದ್ರಲ್ಲ, ಸೊ ಅದು ಏನು ಅಂತ ನಮ್ಗೆ ಗೊತ್ತಾಗುತ್ತೆ, ವಾಟ್ ಈಸ್ ದೇರ್ ಇಂಪಾರ್ಟೆಂಟ್ ಅಂತ. ಸೊ ಇದು ಒಂದು ತಿಳ್ಕೊಂಡೆ ನಾನು ಈ ಬುಕ್ ಅಲ್ಲಿ. ಸಂಜಯ್ ಮೇಡಮ್ ಹೇಳಿದ್ರಲ್ಲ ಬುಕ್ ತಗೊಳ್ಳಿ, ಬುಕ್ ಓದಿ ಅಂತ. ಸೊ ನನ್ಗೂ ಸಿಕ್ತು, ನಮ್ಮ ಮನೆಯಲ್ಲೂ ಇತ್ತು ಬುಕ್. ಸೊ ತೆಗ್ದು ಒಂದು ಸಂಜೆ ಕೂತ್ಕೊಂಡು ಒಂದು ಪೇಜ್ ಆದ್ರೂ ಓದುವ ಅಂತ ಹೇಳಿದಾಗ ಅದೇ ಸಿಕ್ತು ನಂಗೆ, 5 ಸಾಲಿಡ್ ಗೋಲ್ಡ್ ಕ್ವಶನ್ಸ್ ಅಂತ. ಸೊ ಅದು ನಾಳೆಗೆ ನಂಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಡಿ. ನಾಳೆ ನೋಡೋಣ, ನಾಳೆ ಶೇರ್ ಮಾಡ್ತೀನಿ ಮತ್ತೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಇದೆ. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ರಾಘವೇಂದ್ರ ಅವರು. ಶಶಿಕಲಾ ಮ್ಯಾಮ್. ಎಸ್. Good Modika morning. Yeah, good Modika morning.
ನಾನು ಶಶಿಕಲಾ ರಾಘವೇಂದ್ರ, ಹೌಸ್ ವೈಫ್. ಹ್ಮ್. ನಾನು ಈಗ ಜಾಯಿನ್ ಆದೆ, ಇವತ್ತೇನ್ ಹೇಳ್ತಾ ಇದ್ರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಮಹೇಶ್ ಸರ್ ಲಾಸ್ಟ್ ಒಂದ್ ಪಾಯಿಂಟ್ ಹೇಳ್ತಾ ಇದ್ರು, ಆನೆ ಅಂತ. ಹೌದು, ಎಲ್ಲಾ ಮನುಷ್ಯನಿಗೂ ಆರೋಗ್ಯ ಮತ್ತು ನೆಮ್ಮದಿ ಬೇಕೇ ಬೇಕು. ನಾನು ಆಕ್ಚುಲಿ ಈ ಪ್ರಾಡಕ್ಟ್ ಬರ್ಲಿಕ್ಕೆ ಕಾರಣ ನನ್ನ ಆರೋಗ್ಯ ಸಲುವಾಗಿ. ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಎಲ್ಲರ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರತ್ತೆ. ಆರೋಗ್ಯದ ದೃಷ್ಟಿ ಇಟ್ಕೊಂಡೆ ನಾನು ಇದಕ್ಕೆ ಬಂದಿದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್. ಈ ಮೋದಿ ಕೇರ್ಗೆ ಬಂದ್ರೆ ಆರೋಗ್ಯವನ್ನು ನಿಜವಾಗ್ಲೂ ಚೆನ್ನಾಗಿ ಇಟ್ಕೊಳ್ಬಹುದು. ಇನ್ನು ಎರಡನೇದಾಗಿ ನೆಮ್ಮದಿ ಎಲ್ಲೂ ಸಿಗಲ್ಲ. ನಮ್ಗೆ ಇದೊಂದು ಟ್ರೈನಿಂಗ್ ಮೀಟಿಂಗ್ ಫಸ್ಟ್ ನಾನು ಅಟೆಂಡ್ ಮಾಡಿದ್ದು ಈ ಸರಿ. ಬಟ್ ಟ್ರೈನಿಂಗ್ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ನೆಮ್ಮದಿ ಕೊಡ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗತ್ತೆ. ಫಸ್ಟ್ ಒಂದ್ 2 days ಮಾರ್ನಿಂಗ್ ಕ್ಲಾಸ್ ಅಲ್ಲ, ಯಾರು ಹೇಳ್ತಾರೆ ಕಷ್ಟ ಆಗತ್ತೆ ಈ ತರ ಅನ್ಸ್ತಾ ಇತ್ತು. ಬಟ್ 3 days ಓ ಇಷ್ಟು ಚೆನ್ನಾಗಿದೆ, ನಾವು ಏನಾದ್ರೂ ಜ್ಞಾನ ಬೆಳೆಸ್ಕೊಳ್ಬಹುದಲ್ಲ ಡೈಲಿ ಅಂತ ನನ್ಗಷ್ಟೇ ಅಟ್ ಎ ಟೈಮ್ ಎಚ್ಚರ ಆಗ್ಬಿಡುತ್ತೆ. ಯಾರಿಗಾದ್ರೂ ಅಲಾರಾಮ್ ಇಡ್ಬೇಕು ಅಂತಿಲ್ಲ, ಹಾಗೆ ಆಗ್ತಾ ಇತ್ತು. ತುಂಬಾ ಖುಷಿ ಆಗ್ತಾ ಇದೆ. ರಾಷ್ಟ್ರೀಯ ಕಲಿಬಹುದು ಅನ್ಸ್ತಾ ಇದೆ. ಆರೋಗ್ಯ ಮತ್ತು ನೆಮ್ಮದಿ ಈ ಮೋದಿಕೆಯಲ್ಲಿ ದೊರಕ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ಮತ್ತೆ ನಮ್ಗೆ ಎಷ್ಟೇ ಟೆನ್ಷನ್ ಇರ್ಲಿ ಏನಿರ್ಲಿ, ಈ ಟ್ರೈನಿಂಗ್ ಬರ್ಲಿ, ಮೀಟಿಂಗ್ ಏನೋ ರಿಲೀಫ್ ಅನ್ಸತ್ತೆ. ಮನೇಲಿ ತುಂಬಾ ನೆಮ್ಮದಿ ಇಲ್ಲದೆ ಇರ್ಬೋದು, ಇಲ್ಲ ಕೆಲ್ಸ ತುಂಬಾ ಇರ್ಬಹುದು. ಆದ್ರೆ ಈ ಮೀಟಿಂಗ್ ಬಂದ ತಕ್ಷಣ ಒಂದು ಸ್ವಲ್ಪ ಮೈಂಡ್ ಸೆಟ್ ಇದೆಯಲ್ಲ ನಮ್ದು, ರಿಲೀಫ್ ಅನ್ಸ್ಬಿಡತ್ತೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಗುಡ್ ಮ್ಯಾಮ್. ಯಾ, ಆಕ್ಚುಲಿ ಇದು ನೀವು ಬೇಸಿಕ್ ಕೋರ್ಸ್ ಬೆಳಗ್ಗೆ ಅಟೆಂಡ್ ಮಾಡ್ತಾ ಇರೋದಲ್ವಾ? ಎಸ್ ಮೇಡಮ್, ಎಸ್ ಮೇಡಮ್. ಯಾ, ಬಿಕಾಸ್ ನಿಮಗೆ ಇಲ್ಲಿ ನಾವು ಇವಾಗ ಮಾತಾಡೋದು ನೋಡುವಾಗ ಸ್ವಲ್ಪ ಹೈ ಆಗಿರುತ್ತೆ. ಯಾಕಂದ್ರೆ ಇದು ಇರೋದು ಆಲ್ರೆಡಿ ಲೀಡರ್ಸ್ ಮೀಟ್ ಅಂತ ಇರುತ್ತೆ. ಓಕೆ, ಸಾರಿ ಮೇಡಮ್. ಅದಕ್ಕೋಸ್ಕರನೇ. ಬಟ್ ನಿಮ್ಗೆ ಈ ಕ್ಲಾಸ್, ಬೆಳಗ್ಗೆ ಕ್ಲಾಸ್ ಅಷ್ಟು ಹೆಲ್ಪ್ ಆಗಿದೆ ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ. ಖಂಡಿತ ನಾಳಿದ್ದು ನಮ್ಮ ಮಾರ್ನಿಂಗ್ ಕ್ಲಾಸ್ ಅಲ್ಲೂ ನಿಮ್ಗೆ ಏನ್ ಅನ್ಸಿದೆ ಅಂತ ಖಂಡಿತ ಶೇರ್ ಮಾಡಿ ಮೇಡಮ್. ಬಿಕಾಸ್ ಇದಲ್ಲಿರೋ ಟಾಪಿಕ್ ಕೆಲವು ಟೈಮ್ ನಿಮಗೆ ರಿಲೇಟೆಡ್ ಆಗಿ ಇರಲ್ಲ, ಹಾಗಾಗಿ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಅದಕ್ಕೆ ಹೇಳಿದ್ದು, ಬೇರೇನಿಲ್ಲ. ಸೊ ಯಾ, ಮಾರ್ನಿಂಗ್ ಕ್ಲಾಸ್ ಥ್ಯಾಂಕ್ ಯು ಮಾ. ಹೇ, ಗುಡ್ ಮಾರ್ನಿಂಗ್. ನಾನು ಭಾರತಿ ಅಜಯ್ ಆದಿತ್ಯ. ನಾನ್ ಫಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಮದ್ವೆ ಆಗಿ ಸ್ವಲ್ಪ ವರ್ಷ ಆದ್ಮೇಲೆ ಕೆಲ್ಸ ಬಿಟ್ಟಾದ್ಮೇಲೆ ನನ್ಗೆ ದುಡ್ಡು ಬೇಕು ಅಂತ, ಮನೆಯಲ್ಲಿ ಎಲ್ಲ ಇತ್ತು, ಕಾರು, ಮನೆ, ಏನ್ ಬೇಕು ಸಾಮಾನ್, ಮನೆಯಲ್ಲಿ ಯಾವ್ದೇ ತೊಂದ್ರೆ ಅಂತೂ ಇರ್ಲಿಲ್ಲ ನನ್ಗೆ. ಬಟ್ ನನ್ ಕೈಲಿ ದುಡ್ಡಿರ್ಲಿಲ್ಲ. ಅವಾಗ ಬೇಜಾರಾಯ್ತು, ಏನಾದ್ರು ಮಾಡೋದು, ಏನ್ ಮಾಡ್ಬೇಕು ಅಂತಿರುವಾಗ ಟೈಲರಿಂಗ್ ಹೋಗ್ಬೋದು ಅಂತ ಹೇಳಿ ಟೈಲರಿಂಗ್ ಕಲ್ತ್ಕೊಂಡೆ. ಅದನ್ನು ಕಷ್ಟ ಆಯ್ತು, ಅದು ಮಾಡಕ್ ಕಷ್ಟ ಅನ್ಸ್ತು. ಆಮೇಲೆ ಒಂದ್ಸತಿ ನಾನು ಹೊರ್ಗಿತ್ತಿ ಅಮೆರಿಕದಿಂದ ಬಂದಿದ್ಲು ಅವಳು, ನೀನ್ ಯಾಕೆ ಪಾರ್ಲರ್ ಕಲ್ತ್ಕೋಬಾರ್ದು, ಅಲ್ಲಿಗೆ ಬಂದ್ಬಿಡು ಅಂತ ಏನೋ ಮಾತಾಡುವಾಗ ಪಾರ್ಲರ್ ಕಲ್ತೆ. ಸೊ ಬ್ಯೂಟಿಷಿಯನ್, ಈಗ ಬ್ಯೂಟಿಷಿಯನ್ ಆಗಿ ಇರೋದಕ್ಕೆ ಅವಳು ಒಬ್ಳು ಕಾರಣ ಅಂತ ಅನ್ಸುತ್ತೆ. ಸೊ ಅವಾಗ ಅನ್ನಿಸ್ತು, ಹೌದು ಪಾರ್ಲರ್ ಕಲ್ತ್ಕೊಂಡ್ರೆ ನಾನು ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ಬೋದು ಅಂತ. ಸೊ ಹಂಗಾಗಿ ನಾನು ಪಾರ್ಲರ್ ನಡೆಸ್ತಾ ಇದ್ದೆ. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ನನಗೇನು ಪ್ರಾಬ್ಲಮ್ ಆಗಿ ಅದನ್ನು ಡಿಸ್ಕಂಟಿನ್ಯೂ ಆಯ್ತು. ಬಟ್ ಈಗ ರೆಗ್ಯುಲರ್ ಆಗಿ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಅಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಹಿಂಗಿರುವಾಗ ನನ್ಗೆ ಶಾರದಾ ಮೇಡಮ್ ಇಂದ ನಿಮ್ಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಂಡಿಯನ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅನ್ನುವಾಗ ಸುಮಾರು ಜನ ಕೇಳ್ತಾ ಇದ್ರು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ತಂದ್ಕೊಡಿ ನನ್ಗೆ ಅಂತ. ನಾವು ದುಡ್ಡು ಜಾಸ್ತಿ ಇರೋದೇ ಒಳ್ಳೆ ಕ್ವಾಲಿಟಿ ಅಂತ ನಾನು ಅನ್ಕೊಂಡಿದ್ದೆ ಅವಾಗ. ಆಮೇಲೆ ಗೊತ್ತಾಯ್ತು, ಇಲ್ಲ, ದುಡ್ಡು ಅಷ್ಟೇ ಇಲ್ಲ, ದುಡ್ಡು ಕಡಿಮೆ ಇದ್ರೂ ಕ್ವಾಲಿಟಿ ಬೇರೆ ಇರುತ್ತೆ ಅಂತ. ಸೊ ಆಗ ನಂಗೆ ಮೋದಿಕೇರ್ ಪ್ರಾಡಕ್ಟ್ಸ್ ಇಷ್ಟ ಆಯ್ತು. ಅದನ್ನ ಬೇರೆಯವ್ರಿಗೆ ಹಂಚ್ತಾ ಬಂದೆ. ತುಂಬಾ ಜನ ಇಷ್ಟಪಟ್ರು, ನಾನು ಇಷ್ಟಪಟ್ಟು. ಈಗ ಪ್ರತಿಯೊಂದು ಪ್ರಾಡಕ್ಟು ನಮ್ಗೆ A to Z ಮೋದಿಕೇರ್ ಏನ್ ಸಿಗುತ್ತೆ ಎಲ್ಲಾ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ಲೇಬೇಕು, ಇಲ್ಲ ಬೇರೆ ನಮ್ಗೆ ಯಾವ್ದು ಇಷ್ಟನೇ ಆಗಲ್ಲ. ಸೋಪಿನ ಪುಡಿಯಿಂದ ಹಿಡಿದು ಪೇಸ್ಟ್ ಇಂದ ಹಿಡಿದು ಪ್ರತಿಯೊಂದು ಮನೆ ಕ್ಲೀನ್ ಮಾಡೋದು, ಕ್ರೀಮ್ ಇಂದ ಹಿಡಿದು ಎಲ್ಲ ನನ್ಗೆ ಮೋದಿಕೇರ್ದೆ ಯೂಸ್ ಮಾಡ್ಬೇಕು. ಬೇರೆ ಎಲ್ಲೋದ್ರೂ ನನ್ ಜೊತೆಗೆ ತಗೊಂಡೋಗಿರ್ತೀನಿ ಎಲ್ಲಾ ವಸ್ತುಗಳನ್ನ. ಸೊ ಈಗಿರುವಾಗ ನನ್ಗೆ ಇದ್ರಲ್ಲಿ ನನ್ಗೆ ಈಗ ಮುಂಚೆ ಎಲ್ಲ ಇಷ್ಟು ದಿವ್ಸನು ಸಾಮಾನ್ಯವಾಗಿ ನನ್ಗೆ ಏನು ಅಂದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತಾನೆ ಯೋಚನೆ ಮಾಡ್ತಾ ಇದ್ವಿ. ಕ್ಯಾಶುವಲ್ ಆಗಿ ಮಾತಾಡಿದ್ರು ಒಳಗಡೆ ಒಂದ್ ಮನ್ಸಲ್ಲಿ ಇವ್ರನ್ನು ಮೋದಿಕೇರ್ಗೆ ಬಂದ್ರೆ ಉಪಯೋಗ ಆಗ್ಬೋದು ಅನ್ನೋದೊಂದು ಮಾತು
ಯೋಚನೆ ಇರ್ತಾ ಇತ್ತು. ಆಮೇಲೆ ನೆನ್ನೆ ಮೇಡಮ್ ಎಲ್ಲ ಮಾತಾಡುವಾಗ ಮತ್ತೆ ಇವತ್ತೊಂದು ಬುಕ್ ಓದುವಾಗ ನನ್ಗೆ ಅನ್ನಿಸ್ತು, ಯಶಸ್ಸು ಹೊಂದಲು ಬಯಸುವವನು ಇದು ಮೇಡಮ್ ಇವ್ರು ಇನ್ನು ಅದಕ್ ಮುಂಚೆ ಒಂದು ಮಹೇಶ್ ಸರ್ ಹೇಳಿದ್ರಲ್ಲ, ಆನೆ ಬೇಕು ಅಂತ. ಹೌದು, ನಾನು ಆನೆ ಬೇಕು ಅಂತ ಅಲ್ಲಿ ಇಲ್ಲಿ ಗುರುಗಳ ಹತ್ರ, ದೇವಸ್ಥಾನಗಳಲ್ಲಿ, ಬೇರೆ ಜನಗಳ ಹತ್ರ ಹುಡ್ಕೊಂಡು ಹೋಗ್ತಾ ಇದ್ದೆ. ಹೌದು, ನಿಜ. ನನ್ಗೆ ಅದು ಆನೆ ನಮ್ಮಲ್ಲೇ ಇದೆ, ನಮ್ಮನೇಲೇ ಇದೆ, ನನ್ನಲ್ಲೇ ಇದೆ ಅಂತ ನಂಗೆ ಆಮೇಲೆ ಮೋದಿಕೇರಿಗೆ ಬಂದ್ಮೇಲೆ, ಅದ್ರಲ್ಲೂ ಸ್ವರ್ಗ ಸೃಷ್ಟಿ ಅಂದ್ರೆ ಲೈಫ್ ಎಜುಕೇಶನ್ ತಗೊಂಡಾದ್ಮೇಲೆ ನನ್ಗೆ ಪೂರ್ತಿ ಅರ್ಥ ಆಗಿದ್ದು. ಇದರಿಂದ ನಂಗೆ ತುಂಬಾ ಉಪಯೋಗ ಆಗಿದೆ. ಅದ್ರ ಜೊತೆಗೆ ಮೇಡಮ್ ಹೇಳಿದ್ರಲ್ಲ, ನಂದ ಮೇಡಮ್ ಹೇಳಿದ್ರಲ್ಲ, ಮಾತಾಡುವಾಗ ಆ ಟೈಮಲ್ಲಿ ಮಾತಾಡದೇ ಇದ್ರೆ ತೊಂದರೆ ಆಗತ್ತೆ ಅಂತ. ಇದು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವೊಂದ್ಸಲ ಮಾತಾಡಕ್ ಹೋದ್ರೆ ಎಲ್ಲಿ ಏನ್ ತೊಂದರೆ ಆಗ್ಬಿಡತ್ತೋ ಅಂತ ಮಾತಾಡದೆ ತುಂಬಾ ಅನುಭವಿಸಿದೀನಿ. ಸೊ ಅದನ್ನ ಮಾತಾಡಕ್ಕೆ, ಎಲ್ಲಿ ಮಾತಾಡ್ಬೇಕು ಅಂದಾಗ ಹೆಂಗ್ ಮಾತಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದು ನಂಗೆ ಇಲ್ಲಿ ಲೈಫ್ ಎಜುಕೇಶನ್. ಸೊ ಇದರಿಂದ ನಂಗೆ ತುಂಬಾನೇ ಉಪಯೋಗ ಆಗಿದೆ. ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀನಿ. ನಿಜವಾಗ್ಲೂ ಬಂದು ಮೋದಿಕೇರ್ಲಿ ಬರೀ ಪ್ರಾಡಕ್ಟ್ಸ್ ಅಲ್ಲ, ನನ್ನ ಲೈಫ್ ಕೂಡ ಚೇಂಜ್ ಆಗಿದೆ. ಸೊ ಅದರಲ್ಲಿ ಜೊತೆಗೆ ಮೇಡಮ್ ಹೇಳ್ತಾ ಇದ್ರಲ್ಲ ನಿನ್ನೆ ಡಾಕ್ಯುಮೆಂಟೇಶನ್ ಮಾಡಿ ಅಂತ. ಅದು ಒಂದು ಬುಕ್ ಓದುವಾಗ ಮಧ್ಯಾಹ್ನ ಒಂದು ನಾಚಿಕೆ ಬಿಡ್ಬೇಕು ಅಂತ. ಅಂದ್ರೆ ಯಶಸ್ಸು ಹೊಂದಲು ಬಯಸುವವನು ಈ ಸಂಕೋಚ ಪ್ರಕೃತಿಯನ್ನು ಒದರಿ ತಳ್ಬೇಕು. ಇದು ನನ್ಗೆ ಅನ್ವಯಿಸಿದ್ದು, ಅದಕ್ಕೋಸ್ಕರ ನನ್ಗೆ ಇಷ್ಟ ಆಗಿದ್ದು ಹೇಳ್ತಾ ಇದ್ದೀನಿ. ಯಾವ ಪರಿಸ್ಥಿತಿಯಲ್ಲೂ ಎಲ್ಲರೊಂದಿಗೆ ಸಡಗರದಿಂದ ಮಾತನಾಡಲು ಸಾಧ್ಯವಾಗಿಸಿಕೊಳ್ಳಬೇಕು. ಇದರಲ್ಲಿ ಒಂದು ಮುಖ್ಯವಾದ ವಿಶೇಷ ಎಂದ್ರೆ ಇತರರ ವಿಚಾರಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸ್ಬೇಕು, ಇತರರನ್ನು ಮಾತನಾಡಲು ಬಿಡ್ಬೇಕು. ಅನೇಕರೊಂದಿಗೆ ಪಳಗುವುದರ ಮೂಲಕ ನಾವು ಕಲಿಯಬಹುದಾದ ವಿಷಯಗಳನ್ನು ಎಷ್ಟು ಪುಸ್ತಕ ಓದಿದರೂ ಕಲ್ತ್ಕೊಳ್ಳೋಕ್ ಸಾಧ್ಯ ಆಗೋದಿಲ್ಲ. ಪಳಗೋದು ಅಂದ್ರೆ ಪಟ್ಪಟ್ಟನೆ ಮಾತಾಡೋದು ಅಂತಲ್ಲ. ಕೆಲವರು ತುಂಬಾ ಸ್ವಾರಸ್ಯವಾಗಿ ಮಾತಾಡ್ತಾ ಇರ್ತಾರೆ, ಆದ್ರೆ ಮಾತಾಡ್ತಾನೇ ಇರ್ತಾರೆ. ಸೊ ಇತರರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕೆ ಆಗ ಪ್ರಯತ್ನಿಸೋದೇ ಇಲ್ಲ. ಇದು ಒಳ್ಳೇದಲ್ಲ. ಅದ್ ಮಿತಿ ಮೀರಬಾರ್ದು ಅಂತ. ಮಿತಿ ಮೀರಿದ್ರೆ ಅದು ಕೂಡ ಅಸಹ್ಯ ಆಗುತ್ತೆ ಅಂತ. ಕೆಲವರಿಗೆ ಎಲ್ಲೋದ್ರೂ ಗೆಳೆಯರನ್ನ ಸಂಪಾದಿಸ್ಕೊಳ್ಳೋದು ಸಾಧ್ಯ. ಆದ್ರೆ ಅದ್ ಎಷ್ಟು ಗೆಳೆಯರನ್ನ ಸಂಪಾದಿಸ್ಕೋಬೇಕಾದ್ರೆ ನಾವೆಷ್ಟು ನಿಸ್ವಾರ್ಥಿಗಳಾಗಿರ್ಬೇಕು ಅಂದ್ರೆ, ಇವನೊಂದಿಗೆ ಮಾತನಾಡೋದ್ರಿಂದ ನನ್ಗೇನಾಗ್ಬೇಕು, ನನ್ಗೇನ್ ಲಾಭ, ನನ್ಗೇನ್ ಸಿಗತ್ತೆ ಅಂತ ಲೆಕ್ಕ ಹಾಕ್ದೆ ಅವರ ಒಡನಾಟ ಬಯಸಿದ್ರೆ ಖಂಡಿತ ನಮ್ಗೆ ಅದ್ರಲ್ಲಿ ಯಶಸ್ಸು ಸಿಗತ್ತೆ ಅಂತ. ಸೊ ಇದು ಒಂಥರ ಎಲ್ಲ ರಿಲೇಟೆಡ್. ನಿನ್ನೆ ಇವತ್ತು ಮಾತಾಡುವಾಗ ಮೇಡಮ್ ಮಾತಾಡಿದ್ದು, ಈಗೆಲ್ಲರೂ ಮಾತಾಡಿದ್ದು, ಇದು ನನ್ಗೆ ರಿಲೇಟೆಡ್ ಆಯ್ತು. ಸೊ ಇಷ್ಟು ನಂಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಭಾರತಿ, ನೆಕ್ಸ್ಟ್. ಮೇಡಮ್, ನನ್ನ ಹೆಸರು ನೂರ್ ಅಹಮದ್ ಅಂತಂದು. ಮೋದಿಕೇರಿ ಬರೋದಕ್ಕಿಂತ ಪೂರ್ವ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಜೀವನದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದೆ. ಬಟ್ ನನ್ನ ನಾಗರತ್ನ ಮೇಡಮ್ ಅವ್ರ ಕಡೆಯಿಂದ ನನಗೆ ಈ ಒಂದು ಅವಕಾಶ ಸಿಕ್ತು. ಮರಳು ದಾಡಿ ಮೇಲೆ ವಯಸ್ಸಿಸ್ತಾರ ನನಗೆ ಈ ಒಂದು ಅವಕಾಶ ಸಿಕ್ತು. ನನಗೆ ತುಂಬಾ ಸಂತೋಷ ಆಯ್ತು. ಎಸ್, ಈ ಒಂದು ಅವಕಾಶದಲ್ಲಿ ಇದ್ರೆ ನಾನು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ ನಾನು ಅರ್ಥ ಮಾಡ್ಕೊಂಡು ಇದರಲ್ಲಿರ್ತಕ್ಕಂಥ ನಾನು ಬದಲಾವಣೆಯನ್ನು ಮಾಡಿಕೊಂಡು, ಹಾಗೇನೆ ಇಲ್ಲಿ ಮಾರ್ನಿಂಗ್ ಕ್ಲಾಸ್ ನಲ್ಲಿ ನಾನು ತುಂಬಾ ಕಲ್ತಿದ್ದನ್ನು ಅಳವಡಿಸಿಕೊಳ್ತಾ ಇದ್ದೇನೆ. ಆರ್ಡಿನರಿ ಇರ್ತಕ್ಕಂಥ ವ್ಯಕ್ತಿಯಿಂದ ಎಕ್ಸ್ಟ್ರಾ ಆರ್ಡಿನರಿ ಆಗೋ ಕಡೆಗೆ ನಾನು ಹೋಗ್ತಾ ಇದ್ದೇನೆ. ಹಾಗೇನೆ ನಿನ್ನೆ ನಮ್ಮ ಸಂಜಯ್ ಮೇಡಮ್ ಅವರು ಒಂದು ಕ್ಲಾಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ, ನಮ್ಮನ್ನು ನಾವು ಸೇಲ್ ಮಾಡಿಕೊಳ್ಳೋದು ಅಂದ್ರೆ ನಾವು ಪ್ಲಾನ್ ಪ್ರೆಸೆಂಟೇಶನ್ ಇರ್ಬೋದು, ಹಾಗೆ ಜನಗಳ ಹತ್ರ ಮಾತನಾಡಬೇಕಾದ್ರೆ ನಮ್ಮ ಹಾವಭಾವಗಳು ಇರ್ಬೋದು, ಹಾಗೂ ನಾವು ಪಡೆದುಕೊಂಡಿರ್ತಕ್ಕಂಥ ನಾಲೆಜ್ ಅನ್ನ ಬೇರೆಯವರ ಮನ ಮುಟ್ಟುವ ತರ ನಾನು ಯಾವ ರೀತಿ ಸೇಲ್ ಮಾಡ್ಬೇಕು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಯಾಕಂದ್ರೆ ನಾವು ಯಾವ್ಯಾವ ತರ ಹೇಗೋ ಮಾತನಾಡ್ತಾ ಇದ್ವಿ, ಬಟ್ ಹಾಗೆಲ್ಲ ಸಿಸ್ಟಮೆಟಿಕ್ ತರ ಅವರ ಭಾವನೆಗಳಿಗೆ ನನ್ನ ಭಾವನೆಗಳನ್ನು ಹೊಂದಿಸಿಕೊಂಡು ಮಾತನಾಡಿದಾಗ, ಅವರ ಹೃದಯಕ್ಕೆ ಮುಟ್ಟುವ ತರ ನಾನು ಮಾತನಾಡಿದಾಗ ನಮ್ಮ ಮಾತನ್ನು ಅವ್ರು ಕೇಳ್ತಾರೆ ಅನ್ನೋದನ್ನ ನನಗೆ ಅರ್ಥ ಆಯ್ತು. ತುಂಬಾನೇ ಸಂತೋಷ ಆಗ್ತಾ ಇದೆ. ಮೋದಿಕೇರಿ ಇರೋದ್ರಿಂದ ಬುಕ್ಸ್ ಓದೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ವ್ಯಾಯಾಮ ಮಾಡೋದಿರ್ಬೋದು, ಇದು ತುಂಬಾನೇ ಇದಾಯ್ತು. ಹಾಗೇನೆ ನಾನು ಮೋದಿಕೇರಿ ಬಂದ್ಮೇಲೆ ಒಂದು ಬುಕ್ಸ್ ಅನ್ನು ಇದು ಮಾಡಿದ್ದಾರೆ. ಅರವಿಂದ್ ಶರ್ಮಾ ಅವರು ಬರೆದಿರ್ತಕ್ಕಂಥದ್ದು ನೀನು ಸತ್ತರೆ ಅಳುವವರು ಯಾರು ಅಂತ. ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಒಳ್ಳೆಯ ಪೋಷಕರಾಗುವುದು ಹೇಗೆ ಅಂತ. ನಾನು ನೆಕ್ಸ್ಟ್ ನನಗೆ ಓದಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾನು ಅದನ್ನು ಹೇಳ್ತೀನಿ. ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಮೇಡಮ್, ಸುಶೀಲಾ ಮೇಡಮ್ ಇದ್ದೀರಾ?
ಎಸ್ ಎಸ್. ನಮಸ್ತೆ, ನನ್ನ ಹೆಸರು ಸುಶೀಲಾ. ನಾನು ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ. ಹಾಗೆ ಟೈಲರಿಂಗ್ ಮಾಡ್ತಾ ಮತ್ತೆ ಈ ಒಂದು ಮೋದಿ ಕೇರ್ ಅನ್ನು ಮಾಡ್ತಾ ಇದ್ದೇನೆ. ನನಗೆ ಈ ಮೋದಿ ಕೇರ್ನ ಫಸ್ಟ್ ಆಫ್ ಆಲ್ ನನಗೆ ಹೇಳಿಕೊಟ್ಟು ನಮ್ಮ ನೇಬರ್ ಆಗಿದ್ದರು ಒಬ್ರು ಉಷಾ ಅಂತೇಳಿ, ಅವರ ಮುಖಾಂತರ ನಾನು ಬಂದದ್ದು. ಆಮೇಲೆ ನಂಗೆ ಸಂಧ್ಯಾ ಮ್ಯಾಮ್ನ ಹತ್ತಿರ ಆದ್ರು. ಅವರು ಇವರು ನಮ್ಮ ನೇಬರ್ ಬೇರೆ ಕಡೆ ಹೋದಾಗ ನಂಗೆ ಇವರ ಸಂಧ್ಯಾ ಮ್ಯಾಮ್ ಹತ್ತಿರ ಆದ್ರು. ಅದು ಕೊರೋನಾ ಟೈಮ್ ಅಲ್ಲಿ ನಾನು ಅವರಿಗೆ ಕಾಲ್ ಮಾಡುವಾಗ ಅವರು ಈ ತರ ಜೂಮ್ ಉಂಟು ಅಂತ ಹೇಳಿ ಆವಾಗ ನಂಗೆ ಅವರು ಕ್ಲೋಸ್ ಆದದ್ದು. ಅವತ್ತಿನ ತನಕ ಕ್ಲೋಸ್ ಆಗಿದ್ದೇವೆ ನಾವು. ನನ್ನ ಅಪ್ಲಯನ್ಸ್ ಕೂಡ ಅವರೇ, ಏನಿದ್ರು ಅವರಲ್ಲೇ ಕೇಳುದು. ನಂಗೆ ಈ ಪ್ರಾಡಕ್ಟ್ ಬಂದದ್ದೇ ನಾನು ಯಾವ್ದಕ್ಕೆಂದ್ರೆ ನಂಗೆ ಪ್ರಾಡಕ್ಟ್ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್. ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ಮತ್ತೆ ನನಗೆ ಇದು ಯಾವುದು ಪರ್ಸನಲ್ ಆಗಿ ಆಮೇಲೆ ಸ್ವರ್ಗ ಸೃಷ್ಟಿ ಆದ್ಮೇಲೆ ಸಹ ನಂಗೆ ಪರ್ಸನಲ್ ಆಗಿ ಅದರಲ್ಲಿ ತುಂಬಾ ನನ್ ಚೇಂಜಸ್ ಆದೆ. ಬೆಳಿಗ್ಗೆ ಯಾವ ಏಳುದಾಗಲಿ, ಎಕ್ಸರ್ಸೈಸ್ ಮಾಡೋದಾಗಲಿ, ಈಗ ಇವನ್ನು ಚೆಕ್ ಲಿಸ್ಟ್ ಮಾಡೋದಾಗಲಿ, ಎಲ್ಲವನ್ನು ನಾನು ಅದನ್ನು ಮಾಡ್ತಾ ನನ್ನ ಪರ್ಸನಲ್ ಆಗಿ ನಾನು ಚೇಂಜ್ ಆಗ್ತಾ ಬಂದಿದ್ದೇನೆ. ಅದು ನಂಗೆ ಖುಷಿ ಆಯ್ತು. ಅಂದ್ರೆ ಯಾಕಂದ್ರೆ ಈ ಮೋದಿ ಕೇರ್ನಲ್ಲಿಗೆ ನನ್ನ ಪರ್ಸನಲ್ ಬೆಳವಣಿಗೆ ಆದದ್ದು ಅಂತಲೇ ಹೇಳ್ಬಹುದು. ಅದು ತುಂಬಾ ಖುಷಿ ಆಗ್ತದೆ. ಇನ್ನೊಬ್ಬರಲ್ಲಿ ಮಾತಾಡ್ಲಿಕ್ಕೆ ಸಹ ನನಗೆ ಹೆದರಿಕೆ ಇಲ್ಲದೆ ನಾನು ಮಾತಾಡ್ತಾ ಇದ್ದೇನೆ ಈಗ. ಅದು ಸಹ ಇದರಿಂದಲೇ. ಮೊದಲು ಯಾರೊತ್ತಿಗೆ ಮಾತಾಡ್ಲಿಕ್ಕೆ ಸಹ ನನಗೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಒಂಥರ ಫೀಲಿಂಗ್, ಹೇಗಪ್ಪ ಮಾತಾಡೋದು ಅಂತೇಳಿ ಎಲ್ಲ ಆಗ್ತೈತೆ. ಈಗ ಹಾಗೆ ಅಲ್ಲ, ನಂಗೆ ಯಾರೇ ಇದ್ರು ಕೂಡ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಆಗ್ತಾರೆ ಏನಿದ್ರು ಕೂಡ. ಅದು ನಂಗೆ ಮೋದಿ ಕೇರಿಂದಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ತುಂಬಾ ತುಂಬಾ ಧನ್ಯವಾದಗಳು ಸಂಧ್ಯಾ ಮ್ಯಾಮಿಗೆ ಹೇಳ್ತಾ ಇದ್ದೇನೆ ನಾನು. ಹಾಗೆ ಮತ್ತೆ ನಿನ್ನೆ ಅವ್ರು ಹೇಳಿದ್ರಲ್ಲ, ನಮ್ಮನ್ನು ನಾವು ಸೆಲ್ ಮಾಡ್ಕೊಳ್ಬೇಕು. ಕರೆಕ್ಟ್ ಅವ್ರು ಹೇಳಿದ ಹಾಗೆ ಅಂದ್ರೆ ನಾವು ನಮ್ಮನ್ನು ನಾವೇ ಸೆಲ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗ್ತದೆ. ನಮಗೆ ಏನಾದ್ರು ಇದರಿಂದ ಏನು ಪ್ರಯೋಜನ ಆದದ್ದು ಅಂದ್ರೆ ಇನ್ನೊಬ್ಬರಿಗೆ ಹೇಳಿದಾಗ ಮಾತ್ರ ನಮಗೆ ಅದರ ಬೆನಿಫಿಟ್ ಸಿಗ್ತದೆ ಅಂತೇಳಿ ಗೊತ್ತಾಯ್ತು ನನಗೆ. ಹಾಗೆ ಅದನ್ನು ನಾನೀಗ ಮಾಡ್ತಾ ಇದ್ದೇನೆ ಮ್ಯಾಮ್. ಇನ್ನು ಥ್ಯಾಂಕ್ ಯು ಮ್ಯಾಮ್, ಅವಕಾಶ ಕೊಟ್ಟದಕ್ಕೆ. ಥ್ಯಾಂಕ್ ಯು. ಎಸ್. ಸೊ ಖಂಡಿತ ಇವತ್ತು ಎಲ್ಲರೂ ನಿಮ್ಮದೇ ಆದ ಒಂದು ರೀತಿಯಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ನಾವು ನಮ್ಮನ್ನ ಹೇಗೆ ಮಾಡಿದೀವಿ ಅನ್ನೋದನ್ನ ಡೈಲಿ ಒಂದೇ ರಿಪೀಟ್ ಆದ್ರೇನು ಇಂಪ್ರೂವ್ಮೆಂಟ್, ಎವ್ರಿ ಡೇ ಇಂಪ್ರೂವ್ ಆಗೋದು ಹೇಗೆ ಅನ್ನೋದನ್ನ ನಮ್ಗೆ ರೆಕಾರ್ಡಿಂಗ್ ಬಂದಾಗ ಕೇಳಿಸ್ಕೊಳ್ಬೇಕು. ನಾನು ಇಲ್ಲಿ ಏನ್ನ ಹೇಳ್ಬೇಕು, ಯಾವ ರೀತಿಯಲ್ಲಿ ಬರ್ಬೇಕು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡು ನಮ್ಮನ್ನ ಅದಕ್ಕೆ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗಿರುತ್ತೆ. ದಟ್ ಇಸ್ ಇಂಪಾರ್ಟೆಂಟ್. ಯಾಕಪ್ಪ ಡೈಲಿ ಹೇಳಿದ್ದೇ ಹೇಳ್ತಾ ಇದ್ದೀವಿ ಅನ್ನೋ ಮನಸ್ಸಲ್ಲಿ ಬರೋದ್ ಬೇಡ. ಹೇಳಿದ್ದನ್ನೇ ಹೇಳ್ತಾ ಮಾಡಿದ್ದನ್ನೇ ಮಾಡ್ತಾ ನಮ್ಮಲ್ಲಿ ಪರಿವರ್ತನೆನೂ ಆಗ್ತಾ ಹೋಗುತ್ತೆ. ದಿನನಿತ್ಯ ಮಾಡೋ ಕೆಲಸಗಳಲ್ಲಿ ಪರಿವರ್ತನೆ ಆಗುತ್ತೆ. ಬಿಕಾಸ್ ಇಲ್ಲಿ ನಮ್ಮ ಸೆಲ್ಫ್ ಶೇರಿಂಗ್ ಇದೆ. ಖಂಡಿತ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು ಅಂತ ಇರುವಾಗ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಒಬ್ಬ ಹೊಸಬ್ರ ಹತ್ರ ನಾವು ಮಾತಾಡುವಾಗ ಇಲ್ಲಿ ನಾವು ಎಲ್ಲರೂ ಕನ್ಸಲ್ಟೆಂಟ್ ಆಗಿದ್ದೀವಿ ಅನ್ನೋ ಒಂದು ಮೈಂಡ್ಗೆ ಬಂದಾಗ ನಮ್ಮ ಟಾಪಿಕ್ಗೆ ಬೇರೆ ತರ, ನಮ್ಮ ಟಾಕ್ಗೆ ಬೇರೆ ತರ ಇರುತ್ತೆ, ಹೌದಲ್ವಾ? ಬಟ್ ಅದೇ ಇದು ನಾವೊಂದು ಕಸ್ಟಮರ್ ಪ್ರಾಸ್ಪೆಕ್ಟ್ ಮುಂದೆ ನಾವು ಮಾತಾಡ್ಬೇಕು ಅಂತಿರುವಾಗ ಅಲ್ಲಿ ಯಾವ ರೀತಿ ನಾವು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀವಿ. ನಾವು ಅಲ್ಲಿ ಇದೆಲ್ಲ ಹೇಳಲ್ಲ, ಹೌದಲ್ವಾ? ಕೆಲವು ವಿಷಯಗಳು ನಾವಲ್ಲಿ ಹೇಳಕ್ ಹೋಗಲ್ಲ. ಏನ್ ಇಂಪಾರ್ಟೆಂಟೋ ಅದನ್ನ ಮಾತ್ರ ಅಲ್ಲಿ ಹೇಳ್ತಾ ಇರ್ತೀವಿ. ಸೊ ಆ ರೀತಿ ನಾವು ಇಲ್ಲಿ ನಮ್ಮನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದೇ ಇಲ್ಲಿ ಇರೋದು. ಏನ್ ಕೆಲಸ ಮಾಡ್ತೀವಿ ಅದು ಬರಬಾರ್ದು. ಸೊ ಅದು ನೀವೇ ಒಬ್ಬೊಬ್ರು ನಾವು ಏನ್ ಮಾಡಿದೀವಿ ಅನ್ನೋದು ಇಲ್ಲಿ ಕೇಳ್ಕೊಂಡಾಗ, ರಿಪೀಟೆಡ್ ಆಗಿ ಕೇಳಿದಾಗ ನಾವ್ ಏನ್ ಹೇಳ್ತಾ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ನಾವು ಟಿ ಕ್ಲಾಸ್ ಅಲ್ಲಿ ಏನ್ ಕಲಿತಾ ಇದ್ವಿ, ನಮ್ಮನ್ನ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು, ಮತ್ತೆ ಒಂದು ಪಂಚಿಂಗ್ ಆಗಿ ಮತ್ತೆ ನಾವು ಏನ್ ಕಲ್ತಿದ್ದೀವಿ ಅದನ್ನ ನಾವು ಶೇರ್ ಮಾಡ್ತೀವಿ ಅಲಾಂಗ್ ವಿತ್ ದ ಟ್ರೈನಿಂಗ್ಸ್. ಓಕೆ, ಇದು ನಮ್ಮ ಪ್ರಾಸ್ಪೆಕ್ಟ್ಗಲ್ಲ, ಇಲ್ಲಿ ನಮಗೆ ಏನ್ ಟ್ರೈನಿಂಗ್ ಮುಖಾಂತರ ನಾವೇನ್ ಕಲ್ತಿರೋದು ಅದಕ್ಕೆ ಏನ್ ಆಕ್ಷನ್ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್. ಬರೀ ಕಲಿಯೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ವಾಟ್ ಆಕ್ಷನ್ ವಿ ಹ್ಯಾವ್ ಪುಟ್ ಅದನ್ನ ಶೇರ್ ಮಾಡ್ಕೊಳ್ಬಹುದು. ಏನಾದ್ರೂ ಆಕ್ಷನ್ಸ್ ಮಾಡಿದ್ರೆ ಅದನ್ನ ಇಲ್ಲಿ ಶೇರಿಂಗ್ಸ್ ಮಾಡೋದು ತುಂಬಾ. ಓಕೆ, ಸೊ ಎಸ್, ಆಲ್ಮೋಸ್ಟ್ ಎಲ್ಲ ಕವರ್ ಅಪ್ ಆಗಿದ್ದೀರಾ. ಐ ಡೋಂಟ್ ನೋ ಇಫ್ ಸಂಧ್ಯಾ ಮ್ಯಾಮ್ ವಿಲ್ ಬಿ ದೇರ್ ಟು ಟಾಕ್ ಟುಡೇ. ಇಲ್ಲಾಂದ್ರೆ ಅಟ್ ಲೀಸ್ಟ್ ಶಿ ವಿಲ್ ಲಿಸನ್ ಟು ಅವರ್ ರೆಕಾರ್ಡಿಂಗ್ಸ್. ಓಕೆ, ನಾಳೆ ಟೆಸ್ಟ್ಗೆ ಎಲ್ಲರೂ ವಿಡಿಯೋ ಆನ್ ಮಾಡ್ಬಿಟ್ಟು ಟೆಸ್ಟ್ ಬರೀಬೇಕು.
ಅವಾಗ ಹಾ. ಬೇರೆಯವರಿಗೂ ವಿಡಿಯೋ ಆನ್ ಮಾಡ್ಬೇಕು ಅಂತ ಅನ್ಸತ್ತೆ. ಎಲ್ರು ಆನ್ ಮಾಡಿದಾಗ ಹ್ಮ್ ಸೊ ಎಲ್ರು ವಿಡಿಯೋ ಆನ್ ಎಲ್ಲ ಮಾಡ್ಕೊಂಡ್ರೆ ಬುಕ್ ಪೆನ್ ರೆಡಿಯಾಗಿ ಇಟ್ಕೊಳ್ಳಿ ನಾಳೆ. ಓಕೆ, ಆಲ್ರೆಡಿ ನಾವೆಲ್ಲ LTT ಕೋರ್ ಮೆಂಬರ್ಸ್ಗಳು ಅಷ್ಟೇ, ಎಲ್ಲರೂ ಬರಿಬೇಕಾಗಿರುತ್ತೆ. ಸೊ ಬುಕ್ ಪೆನ್ ರೆಡಿಯಾಗಿ ಇಟ್ಕೊಳ್ಳೋದು, ನಿಮ್ಮ ನೋಟ್ಸ್ ಎಲ್ಲ ಇದ್ರೆ ಇವತ್ತೇ ನೈಟ್ ಸ್ಟಡಿ ಮಾಡ್ಕೊಂಡು ಎಕ್ಸಾಮ್ ಪ್ರಿಪೇರ್ ಆಗೋ ತರ. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಸೊ ವಿಲ್ ಆಲ್ ಮೀಟ್ ಟುಮಾರೋ ಮಾರ್ನಿಂಗ್ ಅಟ್ ಶಾರ್ಪ್ 4:30 or 4:50. ಓಕೆ, ಯೋಗ ಬೇಕು ಅನ್ನೋರು 4:30 or 4:50 sharp will get in. Because ನಾವೇ ಮಾದರಿಯಾಗಿರ್ಬೇಕಲ್ವಾ, ವಿ ಹ್ಯಾವ್ ಟು ಬಿ ಎಕ್ಸಾಂಪಲ್ ಫಾರ್ ದ ನ್ಯೂ ಕಮರ್ಸ್. ಸೊ ಖಂಡಿತ ನಾವು ಅದನ್ನ ಅಳವಡಿಸ್ಕೊಳ್ಳೋಣ. ಓಕೆ, ಆಲ್ ದ ಬೆಸ್ಟ್. ಸಿ ಯು. Thank ಐ you, ಥಿಂಕ್ ma'am. 2 minutes late ಆಯ್ತು. Thank you, ma'am. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.